ಸುಗುಣ ನಾವು ಬರ್ತೀವಿ ಬಾಯ್. ಹಾಂ ಬಾಯ್ ಕಣೆ ವಿಜಿ ರೀ ಬಾಯ್. ಹಾಂ ಬಾಯ್ ಕಣೆ. ಊಟ ಮಾಡು ಸುಗುಣ, ಹೊಟ್ಟೆ ತುಂಬ ಊಟ ಮಾಡಿ ನಿನ್ಗೇನು ಬೇಕೋ ಅದನ್ನೆಲ್ಲ ತಿನ್ಕೊಂಡು ಚೆನ್ನಾಗಿರು. ನಿದ್ದೆ ಮಾಡು, ಮಲ್ಕೋ, ಸ್ವಲ್ಪ ಹೊತ್ತು ಊಟ ಮಾಡಿ. ಸರಿ ಬರಲಾ? ಟೈಮ್ ಆಗುತ್ತೆ. ಹ್ಞೂ ಸರಿ ಆಯ್ತು ಕಣ್ರಿ. ರೀ ಹುಷಾರಾಗಿ ಹೋಗ್ರಿ. ವಿಜಿ ಸ್ವಲ್ಪ ಹಿಡ್ಕೊಂಡು ಕೂತ್ಕೊಳ್ಳೆ ಬಿಗಿಯಾಗೆ ನೀನು, ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಫಾಸ್ಟಾಗಿ ಹೊಡಿತಾರೆ ಗಾಡಿನ. ರೀ ಮೆಲ್ಲಕ್ಕೆ ಹೋಗ್ರಿ. ವಿಜಿ ಹೆಂಗೆ ಕೂತ್ಕೊಂಡಿರ್ತಾಳೋ, ನನಗಂತ ಅಲ್ಲೇ ಅಭ್ಯಾಸ ಆಗೈತೆ ಕೂತ್ಕೊತೀನಿ. ನೀವು ಹೊಡಿಯೋದು ಫಾಸ್ಟಾಗಿ ಅಂತ ನನಗೆ ಗೊತ್ತು, ನಾನು ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊತೀನಿ. ಆದರೆ ವಿಜಿಗೆ ಗೊತ್ತಿಲ್ಲ. ವಿಜಿ ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೆ. ಹಾಂ ಸರಿ ಆಯಿತು ಬಿಡೆ ಸುಗುಣ, ನಾನೆಲ್ಲ ಕೂತ್ಕೊತೀನಿ. ನನಗೂ ಅಭ್ಯಾಸ ಐತೆ, ನನಗೂ ಬೈಕಲ್ಲೆಲ್ಲ ಓಡಾಡಿ ಅಭ್ಯಾಸ ಐತೆ ಬಿಡು, ಕೂತ್ಕೊತೀನಿ. ಅಲ್ಲ ನೋಡಿ, ಅದಕ್ಕೆ ನಾನು ಹೇಳಿದ್ದು, ಅವ್ರು ಬುರ್ರ ಅಂತ ಅನ್ನಿಸ್ಬಿಡ್ತಾರೆ ಹಂಗೇನೆ. ಸ್ಟಾರ್ಟ್ ಮಾಡಬೇಕಾದ್ರೆ ಹಂಗೆ ಮುಂದಕ್ಕೆ ಹಿಂಗೆ ಸಡನ್ನಾಗಿ ಹೋಗ್ತಾರೆ. ಅಯ್ಯೋ ಬಿದ್ದುಬಿಟ್ಲು ಪಾಪ. ವಿಜಿ ವಿಜಿ ಸರಿಯಾಗಿ ಕೂತ್ಕೋ. ರೀ ಸ್ವಲ್ಪ ಮೆಲ್ಲಕ್ಕೆ ಮೂವ್ ಮಾಡೋಕ್ಕಾಗಲ್ವಾ ನೀವು? ಅಯ್ಯೋ ಸ್ವಲ್ಪ ಮೆಲ್ಲಕ್ಕೆ ಮೂವ್ ಮಾಡಬೇಕಾಗಿತ್ತು ವರ್ಷ ಅವರೇ, ನೀವು ಫಾಸ್ಟಾಗಿ ಮೂವ್ ಮಾಡಿದ್ರೆ ನಾನು ಬಿದ್ದುಬಿಟ್ಟೆ. ಹುಷಾರು. ನೀವು ಜುಯ್ ಅಂತ ಅನ್ನಿಸ್ವಂತ್ರಿ. ಸುಗುಣ ಅಲ್ಲ ಕೂತ್ಕೊಂಡಿರೋದು ವಿಜಿ ಹಿಂದೆ. ವಿಜಯವರೇ, ನಾನು ಸುಗುಣ ಅಂದ್ಕೊಂಡು ತುಂಬ ಫಾಸ್ಟಾಗೆ ಓಡಿದ್ಬಿಟ್ಟೆ, ಸಾರಿ. ಗಟ್ಟಿಯಾಗಿ ಕೂತ್ಕೊಳ್ಳಿ. ಸರಿ ಆಯಿತು, ಕೂತ್ಕೊಂಡಿದ್ದೀನಿ, ಹೋಗ್ಬಿಡಿ. ಬಾಯ್. ಹಾಂ ಬಾಯ್ ಬಾಯ್ ಬಾಯ್. ಹೆಂಗೋ ಅತ್ಲಾಗೆ ಇಬ್ಬರು ಜೊತೆ ಕೆಲ್ಸಕ್ಕೆ ಹೋಗ್ತಾರತ್ತ. ನಮ್ಮ ಮನೆಯವ್ರಿಗೂ ಯಾರಾದರೂ ಒಬ್ಬರು ಹಿಂಗಿದ್ಬಿಟ್ರೆ ಜೊತೆಗೆ ಮಾತಾಡ್ಕೊಂಡು ಜೊತೆಗೆ ಯಾರಾದರೂ ಇರೋರು ಇದ್ಬಿಟ್ರೆ ಹೆಂಗೋ ಅವರು ಕೆಲ್ಸಕ್ಕೆ ಹೋಗ್ತಾರತ್ತೆ. ವಿಜಿ ಹೆಂಗೋನು ನನಗೆ ಒಳ್ಳೆ ಸಮಯಕ್ಕೆ ಸಿಕ್ಕಿದ್ಲತ್ಲಾಗೆ. ಅವಳು ಗಂಡನ ಬಿಟ್ಟು ಬರಬೇಕಾಗಿತ್ತು, ಡೈವರ್ಸ್ ಕೊಟ್ಟು ಹೆಂಗೋ ನಮಗೂ ಪರಿಚಯ ಆಗಬೇಕಾಗಿತ್ತು. ನಾವು ಅಲ್ಲಿಂದ ಬರಬೇಕಾಗಿತ್ತು, ನಾವು ಈ ಊರಲ್ಲಿ ಇರಬೇಕಾಗಿತ್ತು. ಅವಳು ನಮಗೆ ಸಿಗಬೇಕಾಗಿತ್ತು, ನಾವು ಇಲ್ಲಿಗೆ ಬರಬೇಕಾಗಿತ್ತು. ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗೋದಕ್ಕೆ ದೇವ್ರು ಹೆಂಗೋ ಒಂದು ದಾರಿ ಮಾರ್ಗ ತೋರಿಸ್ತಾನೆ. ಯಾವುದಾದ್ರೂ ಒಂದು ಕಡೆಗೆ ಫಸ್ಟ್ ನಮ್ಮಮ್ಮನ ಮನೆ ಹತ್ರ ಹೋಗಿ ನಮ್ಮಮ್ಮನಿಗೆ ಸರಿಯಾಗಿ ಹೇಳಿ ಬರಬೇಕು. ನಮ್ಮಮ್ಮ ಯಾಕೆ ಆಗಲ್ಲ, ಅವ್ರು ಇರ್ಕೊಟ್ಟು ಹೇಳ್ಕಳ್ಸುತ್ತೆ. ದೋಸೆ ತಿಂಬಕ್ಕೆ ಬಾ ಅಂತ ಹೇಳಿ. ದೋಸೆ ಹಿಂಗೆ ಕಂಡಿಲ್ಲ ಅಂತ ಅಂದ್ಕೊಂಡಿದ್ಯಾ? ಬಾಲ್ ವಿಜಿ ನೋಡು, ನನಗೆ ವೆಜಿಟೇಬಲ್ ಪಲಾವ್ ಮಾಡಿಕ್ಕಿದ್ದಾಳೆ. ನೀನೇ ಏನು ಮಾಡಿಕ್ಕಿದ್ಯಾ ಅಂತ ಎಣ್ಣೆ ಒಂದು ದಿವಸ ಹಾಕಿಲ್ಲ ಅಂತ, ತರಕಾರಿ ಒಂದು ದಿವಸ ಹಾಕಿಲ್ಲ, ಹಂಗೆ ಮಾಡಿಕ್ಕಿದ್ದಾಳೆ ಅವಳು ಅಂತ ಹೇಳಿ ಕರ್ಕೊಂಬಂದು ತೋರಿಸ್ತೀನಿ, ಗೊತ್ತಾಗುತ್ತೆ. ಯಾಕೆ ಕರಿಬೇಕು ನಮ್ಮಮ್ಮ ಆಗ್ಲಲ್ಲ? ನಾನು ತವ್ರ ಮನೆಗೆ ಕಾಲಿಕ್ಕಲ್ಲ ಇನ್ಮೇಲಿಂದ ಅಂತ ಹೇಳಿ ಬರ್ತೀನಿ. ಬಾಯಿ ಮುಚ್ಕೊಂಡಿರಬೇಕು. ಹೋಗಿದಾರಲ್ಲ, ನಾನು ಅವಮಾನ ಮಾಡಿ ಕಳಿಸಿದ್ದೀನಲ್ಲ, ಮತ್ತೆ ಅವ್ರನ್ನ ಯಾಕೆ ಕರಿಬೇಕು ಅನ್ನೋದು ಅವ್ರಿಗೆ ನಮ್ಮ ಅಮ್ಮನಿಗೆ ಗೊತ್ತಾಗಲ್ವಾ? ಅಮ್ಮ ಬಾರಿ ಸುಗುಣ, ಒಳಗಿದ್ದೀನಿ ಬಾ. ಒಳಗೆ ಬೇರೆ ಹೋಗ್ಬೇಕಂತೆ. ಹಂಗೆ ನಾನು ಬೇರೆ ಏನು ತಗೊಂಬರ್ಬೇಕು. ಹೋಗ್ತೀನಿ, ಹೋಗಿ ತಗೊಂಬಂದು ಹೋಗ್ತೀನಿ. ಹೇಳಿ ಎಂದೆಂದು ಇಂಥವು ಮನೆಗೆ ಕಾಲಿಕ್ಕಲ್ಲ, ನಾನು ಮಾತಾಡಿಸ್ಬೇಡ ನೀನು ಅಂತ ಹೇಳ್ತೀನಿ. ನನ್ನ ಗಂಡು ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಯಾವ ಮಕ್ಕ ಇಟ್ಕೊಂಡು ಇಲ್ಲಿ ಬಂದು ತಿಂದು ಹೋಗ್ಬೇಕು. ದೋಸೆನೂ ಬೇಡ, ಆಸೆನೂ ಬೇಡ, ಏನೂ ಬೇಡ ನನಗೆ. ಅಮ್ಮ ಬಾರಿ ದೋಸೆ ಒಯ್ದಿದ್ದೆ, ಅದಕ್ಕೆ ಹೇಳಿ ಕಳಿಸ್ದೆ. ನಿನ್ನ ದೋಸೆನೂ ಬೇಡ, ಏನೂ ಬೇಡ, ನಾನು ಬಟ್ಟೆಗಳು ತಗೊಂಡು ನಾನು ಹೋಗೋದಕ್ಕೆ ಬಂದಿದ್ದೀನಿ. ನಾನು ಈ ಮನೆಗೆ ಕಾಲಿಕ್ಕಲ್ಲ. ನೀನು ಬಾಣತನ ಮಾಡೋದು ಬೇಡ, ನಂದೇನು ಬೇಡ. ನನ್ನ ಗಂಡ ನನ್ನೆಲ್ಲ ನೋಡ್ಕೊತಾರೆ, ಸರಿನಾ? ನೀನೇನು ಮಾಡೋದು ಬೇಡ, ನಾನು ಈ ಮನೆಗೆ ಕಾಲಿಕ್ಕಲ್ಲ. ನನ್ನ ಗಂಡನಿಗೆ ಮರ್ಯಾದಿಲ್ಲ ಅಂದಮೇಲೆ ನಾನು ಬರಬೇಕೇನಮ್ಮ ಈ ಮನೆಗೆ ದೋಸೆ ತಿನ್ನೋದಕ್ಕೆ? ದೋಸೆ ಏನು ಕಂಡಿಲ್ವಾ? ನನ್ನ ಗಂಡ ಈಗ ಮನ್ಸು ಮಾಡಿ ಒಂದು KG ಬೀಟ್ರೋಟ್ ತಗೊಂಬರ್ತಾರೆ. ಒಂದು KG ಬೀಟ್ರೋಟ್ ತಗೊಂಡು ಬಂದು ಬೀಟ್ರೋಟ್ ಪಲ್ಯ ಮಾಡಿ ನಾವು ದೋಸೆ ಮಾಡ್ತೀನಿ. ಏನು ದೋಸೆ ಬೀಟ್ರೋಟ್ ಪಲ್ಯಕ್ಕೆ ನಾನೇನು ಗತಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಂಗಲ್ಲ ಕಣೆ ಸುಗುಣ, ನಾನು ಹೇಳೋದು ಕೇಳು. ಹೇಳೋದು ಬೇಡ, ಕೇಳೋದು ಬೇಡಮ್ಮ, ಸಾಕು. ನನ್ನ ಗಂಡಕ್ಕೆ ಸರಿಯಾಗಿ ಮರ್ಯಾದೆ ಮಾಡಿದ್ರಲ್ಲ, ನೀವು ಕೊಟ್ಟಿರೋ ಮರ್ಯಾದೆ ಎಲ್ಲನ ಗೊತ್ತಾಯ್ತಲ್ಲ. ಸುಮ್ಮನೆ ಯಾಕೆ? ನನ್ನ ಗಂಡಗೂ ನೀವು ಬೆಲೆ ಕೊಡಲ್ಲ, ನನಗೂ ಬೆಲೆ ಕೊಡಲ್ಲ. ನನ್ನ ಗಂಡಗೆ ಬೆಲೆ ಕೊಡಲಿಲ್ಲ ಅಂದರೆ ನನಗೂ ಅದು ಬೆಲೆ ಕೊಡಲಿಲ್ಲ ಅನ್ನಂಗೆ ಅಷ್ಟೇ. ನನ್ನ ಗಂಡನು ನಾನು ಇಬ್ಬರು ಒಂದೇ. ನನ್ನ ಗಂಡ ಮರ್ಯಾದೆ ಹೋದ್ಮೇಲೆ ನಾನು ಯಾಕಿರೋಣ? ನಂದು ಮರ್ಯಾದೆ ಓದಂಗೆ ನನ್ನ ಗಂಡ ನಾನು ನನ್ನ ಗಂಡನ ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಗಂಡನ ನಾನು ಇವತ್ತು ನನ್ನ ದೇವ್ರಿಗೆ ಇವತ್ತು ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ. ಇವತ್ತು ಅವನು ಎಂತನಾಗಲಿ ನನ್ನ ಗಂಡ ಇವತ್ತು ನಾನು ಎಷ್ಟು ಇಷ್ಟಪಡ್ತಾನೆ. ಆದರೆ ತಾಯಾದವಳು ನಿನಗಿಲ್ಲ. ಇವತ್ತು ನನ್ನ ಗಂಡ ಶ್ರೀರಾಮಚಂದ್ರನ ಅಂತಾನು ಅಲ್ಲ ಕಣೆ. ಮತ್ತು ನಿನ್ನ ಗಂಡ ನನ್ನ ಮಗುನ ಹಿಡ್ಕೊಂಡು ಒಯ್ದ್ರೆ, ಅವನು ನನ್ನ ಎದುರಿಗೆ ಒಯ್ದಿದ್ರೆ ಬಿಡತ್ತ ಏನೋ ಎದುರಿಗೆ ಒಯ್ದ ಅಂತ ಅನ್ಬೋದಾಯ್ತು. ಕಣ್ಣು ಕಟ್ಟಾಕಿ ಅಲ್ಲಿ ಒಯ್ದ್ರೆ ಅಂತ ಜಾಗಗಳಿಗೆ ಅವ್ನು ಎದ್ರಿಕೊಂಡ್ರೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಬ್ಬನೇ ಅಲ್ವೇನೆ ನನ್ನ ಮಗ ಇರೋದು? ಅವ್ನು ಚೆನ್ನಾಗಿ ಓದಲಿ, ಚೆನ್ನಾಗೆ ಅವನು ಒಳ್ಳೆ ಕೆಲಸ ತಗೊಂಬ್ಲಿ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಅಂತಾದ್ರಾಗ ನೀನು ನಿನ್ನ ಗಂಡಗೆ ಹಿಂಗೆ ಹೇಳಿ ಹಿಂಗೆ ಮಾಡಿದ್ರೆ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ನಿನ್ನ ಗಂಡ ಹಿಂಗೆ ಮಾಡಿರಿ, ನಿನ್ನ ಗಂಡಿಗೆ ಹೇಳಲ್ವಲ್ಲ ನೀನು ಯಾಕೆ ಹಿಂಗೆ ಹೊಡೆದೆ ಅಂತ ನಿನ್ನ ಗಂಡಂಗೆ ಕೇಳಬೇಕಾಯ್ತು ಕಣೆ. ನೀನು ನನ್ನ ತಮ್ಮನ ಹಿಂಗೆ ಇರೋನೊಬ್ಬ ತಮ್ಮನ ಹಿಂಗೆ ಹೊಡೆದ್ರೆ ಹೆಂಗಿರಿ? ನಮ್ಮ ಎದುರಿಗೆ ಹೇಳಿ ಹೊಡಿಬೇಕಾಯ್ತು ಒಂದೇಟ ಅಂತ ಹೇಳಿ. ನಮ್ಮ ಎದುರಿಗೆ ಬೇಕು ಒಂದೇಟ ಅಲ್ದಿದ್ರೆ ಒಂದು 2 ಏಟು 3 ಏಟು ಒಯ್ಲೇಳು.
ತೀರಾ ಕೋಲ್ ತಗೊಂಡು ಒಂದು ಎರಡೆಟ್ಟು ಬಿಡ್ಲೇಳು. ನಾನು ಹಂಗಂತ ತಿಳ್ಕೊಂತಿರ್ಲಿಲ್ಲ. ಕಣ್ಣು ಕಟ್ಟಕ್ಕೆ ಒಯ್ದಾನೆ ಅಂದ್ರೆ ನನಗೆ ಬೇಜಾರಾಯಿತು. ಇಲ್ಲೇ ತಲೆ ಒಯ್ಯನು. ಏಯ್ ನೀರು ಹಿಡಿಬೇಕಾರೆ ಒಳಗೆಲ್ಲ ಚೆಲ್ಕೆ ಬತ್ತಿಯಲ್ಲ, ಒಳಗೆಲ್ಲನ ಚೆಲ್ತೀಯ ಅಂತ ಹೇಳಿ ನೀರು ಹಿಡಿಬೇಕಾರೆ ಚೆಲ್ತ ಬಿನ್ಯಾಗ ನೀರು ತರ್ಬೇಕಾರೆ ಒಂದು ಸ್ವಲ್ಪ. ಆವಾಗಲೇ ತಲೆಗೆ ಬಂದು ಹೊಡಿಯೋಣ. ನಾನು ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ದೆ. ತಲೆಗೆ ಹೊಡೆದ್ರೆ ನಾ ಯಾವ ತಾಯಿಗಾಗಲೇಳು ಮಕ್ಕಳನ್ನ ಅವಳ ತಾಯಿ ಎಷ್ಟು ಹೊಡೆದ್ರೂ ಗೊತ್ತಾಗಲ್ಲ. ಬೇರೆಯವ್ರು ಏನಾದರೂ ಹೊಡೆದ್ರೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ, ನಿನಗಿನ್ನೂ ಅನುಭವ ಆಗಿಲ್ಲ. ನಿನ್ನ ಮಕ್ಕಳಾಗಲಿ ಗೊತ್ತಾಗುತ್ತೆ ಸುಗುಣ. ನಿನ್ನ ಗಂಡ ಹೆಂಗೆ ಹೊಡೆದಿದ್ದಾನೆ ನನ್ನ ಮಗನ್ನ ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ. ಎಂತನಾಗಲಿ ನನ್ನ ಮಗನೇ ನೀನೆ. ಅವನು ಚೆನ್ನಾಗಿ ಓದಲಿ ಅಂತ ಹೇಳ್ತಿ. ಅವನು ಓದ್ತಾನೆ, ಅವನು ಉದ್ಧಾರ ಆದಂಗೆನೆ. ಹೋಗು. ಅವ್ನ ಓದಿಸಿ ಸುಮ್ಮನೆ ಕತ್ತೆ ಗಿತ್ತೆ ಕಾಯಕ್ಕನೋ ಎಮ್ಮೆ ಗಿಮ್ಮೆ ಕಾಯಕ್ಕೆ ಕಳಿಸು ಅಂತ ಅವತ್ತು ನನ್ನ ಗಂಡ ಹೇಳಿದ್ರು. ಆದ್ರೆ ನೀನು ಕೇಳಲಿಲ್ಲ. ನಾವೆಷ್ಟು ಇದು ಮಾಡಿದೀವಿ ಅವ್ನಿಗೆ ಓದಕ್ಕಂತ ಹೇಳಿ. ನಾನು ಅವ ಟೂರ್ ಹೋಗಕ್ಕಂತ 5,000 ದುಡ್ಡು ಕೊಟ್ಟಿದ್ದೆ ಗೊತ್ತಿ. ನಾವೆಷ್ಟು ಸಹಾಯ ಮಾಡಿದೀವಿ. ಅವ್ನ ಕನಿಕರ ಇಲ್ದ ನಾನು ಅವ್ರ ಮಾಮನ್ನೇ ಬೈತಾನೆ. ಅವ್ರ ಮಾಮ ಅವಾಗ ದುಡ್ಡು ಕೊಟ್ಟಿದ್ರು ಪಾಪ. ಸುಮ್ಮನೆ ನಿನ್ನ ಅದು ಯಾವಾಗಲೂ 5,000 ಕೊಟ್ಟಿರೋದನ್ನ ಆಗ್ಲೆಲ್ಲ ಹೇಳ್ತೀಯಲ್ಲ, ಅದನ್ನ ಬಿಸಾಕ್ತೀನಿ ಸುಮ್ಮನಿರು. ಟೂರ್ ಹೋಗ್ಬೇಕಾರೆ ನಾನು 5,000 ದುಡ್ಡು ಕೊಟ್ಟಿದ್ದೆ, ಟೂರ್ ಹೋಗ್ಬೇಕಾರೆ ನಾನು 5,000 ದುಡ್ಡು ಕೊಟ್ಟಿದ್ದೆ ಅಂತ ಹೇಳ್ತೀಯಲ್ಲ, ಅದಕ್ಕೆ ಅದನ್ನ ತೆಗೆದು ಬಿಸಾಕ್ತೀನಿ. ಥೂ ಆಗಳೇ ನಿಮ್ಮ ಅಕ್ಕ ಏನೂ ನಿಮ್ಮ ಭಾವ ಅವರು 30-35,000 ಫೀಸ್ ಆಗೈತಿ ಅವ್ರು ಕಟ್ಟೇವ್ರಿ. ಇವತ್ತು ಅವರು ಉಸಿರು ಬಿಟ್ಟಿಲ್ಲ, ಯಾರು ತಗೊಂಡು ಹೇಳ್ಕೊಂಡಿಲ್ಲ. ಇನ್ನೊಬ್ರು ಯಾರನ್ನಾಗಿದ್ರೆ ಅವಳು ತಮ್ಮಗೆ ಯಾಕೆ ನಾವ್ಯಾಕೆ ಕೊಡೋ ನಂಬರು, ಏನೋ ಚೆನ್ನಾಗಿ ಓದ್ತಾನೆ ಓದಲಿ ಅಂತ. ನಾನು ಇಲ್ಲ ಕಣಪ್ಪ ಅವತ್ತು ಅಂಗಡಿಗೆ ಹೋಯ್ದ್ವಿ, ರೇಷನ್ ತರಕಂತ ಅಮ್ಮ ಬಾರಮ್ಮ ಇಲ್ಲೇ ತಕ ಅಂತಂದ. ಹೋಗಿ ಅಲ್ಲೇ ತಾಂಬ್ತಿದ್ದೆ. ಬಿಡಿಸ್ತೀವಿ ಕಣಪ್ಪ, ಓದ್ಸೋಕ್ಕಾಗಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಣ ಅಂತ ಇದ್ದೀನಿ ಅಂದೆ. ಅದಕ್ಕೇನೆ ನಿಮ್ಮ ಭಾವ ನಾನೆಲ್ಲ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಲ್ಯಾಬ್ ಟೆಕ್ನಿಷಿಯನ್ಗೆ ಲ್ಯಾಬಿಗೆ ಸೇರ್ಸೈತಿ. ಅದೇ ಅದನ್ನ ಅದಾಗೆ ಚೆನ್ನಾಗಿ ಒಳ್ಳೇನಿ ದುಡ್ಡು ಐತಂತಿ. ಅದಕ್ಕೆ ಅದನ್ನ ಮಾಡಿದರೆ ಒಳ್ಳೇದು, ನರ್ಸಿಂಗ್ ಆದರೂ ಮಾಡು, ಬೇರೆದು ಇದು ಮೆಡಿಕಲ್ ಯಾವ್ದಾನ ಮಾಡು ಅಂತ ಹೇಳಿ ಸೇರ್ಸಿದಾರೆ ಅವರು. ನೀವೆಂದನ ಗಂಡ ಹೆಂಡ್ತಿ ನೀವೇನು ಮಾಡ್ಕೊಂಡ್ರಿ, ಏನು ಓದಕ್ಕೆ ಹೋಗ್ತಾನೆ, ಇಂಥದಕ್ಕೆ ಸೇರಿಸ್ತೀರಿ, ಇಂಥದ್ದು ಫೀಸ್ ಐತಿ ಅಂತ ನನ್ನ ಕೇಳಿದ್ರೇನೆ ನೀವು. ಓಹೋ ಅವರು ಒಂದಿಟ್ಟು ನೆಕ್ಚರ್ಲ್ ಹಾಕ್ಯವ್ರೇನ ಅದಕ್ಕೆ. ಅದಕ್ಕೆ ಕಣಮ್ಮ ಅವನು ಸೈನ್ ಹಾಕ್ಸ್ಕೊಂಡು ಹೋಗಿ ಕೊಟ್ಟಿರೋದು. ಅದಕ್ಕೆ ನೀನು ಆ ಕಡಿಕೆ ಮಾತಾಡೋದು. ಅದಕ್ಕೆ ಮತ್ತೆ ಒಂದಿಟ್ಟು ನೆಕ್ಚರ್ಲು ಹಾಕ್ಯವ್ರೇನ ಅದಕ್ಕೆ. ಸುಮ್ಮನೆ ನಿನ್ನ ನೆಕ್ಚರ್ಲಿ ಹಾಕಂತೀಯ. ಒಳ್ಳೆ ರೀತಿಯಿಂದ ಯೋಚನೆ ಮಾಡೋ ಅವರು ಓದ ಹುಡುಗ ಚೆನ್ನಾಗಿರಲಿ, ಓದಲಿ, ಓದೋ ವಯಸ್ಸಿನಾಗ ಓದಿದ್ದೇನೆ ಅಂತ ಹೇಳಿ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ನೀನು ನೆಕ್ಚರ್ಲು ಅಂತ ನೀನು ಬರೀ ಇಂಥ ಅಂಕ್ಳು ಮಾತಾಡೋದೆ ಸುಗುಣ ನೀನು. ಅಲ್ಲ ಸ್ವಂತ ತಮ್ಮ ಅಂಬದು ನಿನಗಿಲ್ಲ, ಸ್ವಂತ ಅಕ್ಕಯ್ಯದೊಳಗೆ ಮಾಮಾದವ್ರಿಗಿಲ್ಲ. ಅವರಿಬ್ರು ಗಂಡ ಹೆಂಡತಿ ಎಷ್ಟು ಅವತ್ತು ಎಕ್ಸಸೈಸ್ಗಳು ಎಲ್ಲ ಪೆನ್ನು ಎಲ್ಲ ಎಷ್ಟೊಂದು ಕೊಟ್ಟು ಕಳ್ಸ್ಯಾರ ಗೊತ್ತೇ ಅವರು. ನೀನು ಯಾತಕ ಇದೆಯಾ ಯಾಕೋ ಮಂಜಕ್ಕಯ್ಯ. ಅಲ್ಲ ನೋಡು ಹೆಂಗೆ ಮಾತಾಡ್ತಾಳೆ. ಅಲ್ಲ ಇವಳಿಗೆ ಇಲ್ಲ, ಇವರು ಗಂಡ ಐತಲ್ಲ, ಅವರು ಗಂಡರ ಅಣ್ಣನ ಹೆಂಡ್ತಿ ಪಾಪ ಓದಲಿ ಅಂತ ಹೇಳಿ ನಮ್ಮ ಇಂಪ್ರವಿಗೆ 30-35,000 ಫೀಸ್ ಆಗೈತೆ. ಫೀಸು ಮತ್ತು ಎಲ್ಲನ ಒಳ್ಳೆ ಕಾಲೇಜಿಗೆ ಸೇರಿಸೇವ್ರಿ. ನಮಗೆ ಗೊತ್ತಿರಲಿಲ್ಲ ಅವೆಲ್ಲನ ಕರ್ಕೊಂಡು ಸೇರಿಸಿ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾವ್ರಿ. ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೆ, ಅವ್ರು ನಾನು ಒಳ್ಳೆಯರಲ್ಲ ಅಂದ್ಕೊಂಡಿದ್ದೆ. ಅವರು ದೇವರಾಣೆಗೂ ಇವತ್ತು ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡು, ನಾನು ಅವ್ರಿಗೆ ಯಾಕೆ ಇದು ಮಾಡೋ ನಂಬರು, ಅವ್ರು ಇವತ್ತು ಬಿಡು ಓದಲಿ ಅಂತ ನನ್ನ ಮಗುಗೆ ಯೋಟ್ ಅನುಕೂಲ ಮಾಡ್ಯಾವ್ರಿ. ಹೇಳಿರಿ ನೆಟ್ ಜರ್ಲು ಅಂತಾಳೆ ನೋಡಿ. ನಾಗಮ್ಮ ಹಿಂಗೇನೆ ಮಾತಾಡೋದು ಹೇಳಿ ಒಂದಿಟ್ಟು. ಅಲ್ಲ ನೋಡಿ ಹೆಂಗೆ ಕಟ್ಟಿಲ್ದಂಗೆ ಮಾತಾಡ್ತಾರೆ, ಕಟ್ಟು ಕರ ಇಲ್ದಾಳೆ ಅವಳು. ಬಿಡಮ್ಮ ತಾಯಿ ಅವರೇ ಕೊಡು, ಅವ್ರ ತಾಗೆ ಚೆನ್ನಾಗಿರು ಸರಿನಾ. ನನಗೆ ಹೆಂಗನ ದೇವರಮ್ಮನು ವಿಜಿ ರೂಪದಾಗೆ ಬಂದೈತಾನೆ. ವಿಜಿ ಹೆಂಗೆ ಸಹಾಯ ಮಾಡ್ತಾಳೆ, ಹೆಂಗೋ ನಾವು ವಿಜಿ ನಮ್ಮ ಗಂಡ ಹೆಂಗ ನಾವು ಚೆನ್ನಾಗಿರ್ತೀವಿ, ನಾವು ನೆಮ್ಮದಿಯಾಗಿರ್ತೀವಿ. ಹೆಂಗತ್ಲಾಗ ಅವರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಹೆಂಗತ್ಲಾಗ ಮನೆಗೆ ಇರ್ತ್ಕೊಂಡು ಏನೋ ಒಂದು ಅಡುಗೆ ಗಿಡಿಗೆ ಮಾಡ್ಕೊಂಡು ಕೊಟ್ಟರು ಹೋಗ್ತಾರೆ. ನನ್ನ ಗಂಡ ದುಡ್ದು ಬೇಕಾದರೆ 1-2 ಸಾವಿರ ಕೂಲಿ ಆಳ್ಲಿಕ್ಕೆ ಬೇಕಾದ್ರೆ ನನ್ನ ಬಾಣ್ತನ ಮಾಡಿಸ್ತಾರೆ. ಇನ್ನೇನು ಬೇಕಾದ್ರೆ ಮಾಡಬೇಕಾಗಿಲ್ಲ ಸರಿ. ನಾನು ಈ ಮನೆಗೆ ಕಾಲಿಕ್ಕಲ್ಲ. ವಿಜಿ ತಗ್ಲಾಕೇನಿದ್ಯಾ, ಅವಳು ಒಳ್ಳೆಯಳಲ್ಲ. ನೋಡ್ತಿರು ಬೇಕಾರೆ ಅವಳು ನಿನಗೇನಾದರೂ ಒಂದು ಮೋಸ ಮಾಡ್ತಾಳೆ. ಅವಳು ಒಳ್ಳೆಯಳಲ್ಲ ಕಣಿ. ಅವಳು ಗಂಡಿಗೆ ಅಪ್ಪೇಕ್ ಬಂದಾಳ ಅವಳು. ಮಟ್ಟವರಿಗೆ ಮಾತಾಡ್ರಿ. ಯಾಕಂದ್ರೆ ನೀವಂತೂ ನಮಗೆ ಸಹಾಯ ಮಾಡಲ್ಲ. ಸಹಾಯ ಮಾಡೋರು ನೋಡಿ ಊರ್ಕೊಂತೀರ ಹಂಗೆ. ಮತ್ತೆ ಜನ ಚೆನ್ನಾಗಿದ್ರೆ ಹಂಗೆ ಹಿಂಗೆ ಪಾಪ ಅವಳಿಗೆ ಏನು ಮಾಡೋಕ್ಕಾಗುತ್ತೆ. ಅವ್ನ ಬದುಕ ಯೋಗ್ಯತೆ ಇಲ್ಲ ಅವಳ ಎಷ್ಟು ಒಳ್ಳೆ ಮನಸ್ಸೈತೆ ಗೊತ್ತೇ. ಇವತ್ತು ನೀನು ಹಿಂದೆಂದು ನನಗಂತ ಪಲಾವ್ ಮಾಡಿಕ್ಕಿರಲಿಲ್ಲ, ಅಷ್ಟೊಂದು ತರಕಾರಿ ಹಾಕಿ ಎಣ್ಣೆ ಹಾಕಿ ಮೊಸರು ಬಜ್ಜಿ ಮಾಡಿ ಎಂದಾರು ಒಂದು ಮೊಸರು ತರಿಸ್ಕೊಟ್ಟಿದ್ಯಾ. ಬಿಡಪ್ಪ ಪ್ರೆಗ್ನೆಂಟ್ ಇದ್ದಾಳೆ, ತಿನ್ಲಿ ಹೀಟ್ ಆಗುತ್ತೆ ಅಂತ ಹೇಳಿ ಎಂದಾದ್ರು ಅಂತ ಬೇಸಿಗೆಗಾದ್ರೂ ಒಂದು ಮೊಸರು ತಂದು ಕೊಟ್ಟಿದ್ಯಾ. ಏನಿಲ್ಲ, ಪಲಾವ್ ಮಾಡಿದ್ರೆ ಹಂಗೆ ತಿನ್ನಬೇಕಾಗಿತ್ತು. ಅವಳು ಎಷ್ಟು ಚೆನ್ನಾಗಿ ಗಟ್ಟಿಗೆ ಮೊಸರು ಬಜ್ಜಿ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ಲು. ಅಂತ ಅಡುಗೆ ನೀನು ಯಾವತ್ತೂ ಮಾಡಿಕ್ಕಿಲ್ಲ. ಹೋಗು, ನಾನು ಈ ಮನೆಗೆ ಕಾಲಿಕ್ಕಲ್ಲ. ನಾವೇನೇನಿದೆ ತಂಡು ನಾನು ಹೊರಟೋಗ್ಬಿಡ್ತೀನಿ. ನಾವೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಗಳೆಲ್ಲ ಇದ್ದಾವೆ, ತಗೊಂಡು ಹೋಗ್ತೀನಿ ನಾನು. ನೋಡು ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗು, ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಅಲ್ಲ ನೋಡಿ ಸುಮ್ಮನೆ ಇರಮ್ಮ ನೀನು. ಅವನು ಹೋದ್ರು ಹೋಗ್ತಾನೆ ಅಂತಂದರೆ ಇವಳು ಅವನು ಹೇಳ್ದಂಗೆ ಕುಣಿತಾಳಲ್ಲೇ ನೋಡು. ಅವನಿಗಂತೂ ಬುದ್ಧಿ ಇಲ್ಲಂದ್ರೆ ಇವಳಿಗನ ಬುದ್ಧಿ ಬೇಡವಿ. ಹೇಳ್ತೀನಿ ಬೇಡ ಕಣಮ್ಮ, ಇಲ್ಲಿರೋ ಸುಮ್ಮನೆ 9 ತಿಂಗಳ ಪ್ರೆಗ್ನೆಂಟ್ ಇದೆಯಾ, ಬಾಣ್ತನ ಮಾಡ್ಕೊಂಡು 9 ತಿಂಗಳ ತಕ್ಕ ಇದ್ದು ಸುಮ್ಮನೆ ಅವ್ನು ಬುದ್ಧಿ ಕಲ್ಕೋಬೇಕಂದ್ರೆ ಅಲ್ಲಿ ಇಲ್ಲಿ ಮುದ್ದಿ ಕಲ್ತ್ರೆ ಗೊತ್ತಾಗೋದು ಅಂತಂದ್ರೆ ಇಲ್ಲ. ನನ್ನ ಗಂಡನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ವಿಜಿರ್ ಮನೆಗೆ ಹೋಗಿ ಅವಳು ಗಂಡಿಗೆ ಅಪ್ಪಕ್ಕೆ ಬಂದಾಳು. ಅವಳು ಸುಮಾರು ಅದಾಳೆ ನಮ್ಮ ಅವಳು ಅಂತಲ್ಲ. ಅವಳು ಏನಿಲ್ಲ ದುಡ್ಡು ಕಾಸಿದ್ದಿತ್ತಾಗೆ
ಹ್ಞೂ ಬಿಡು, ಯಾಕೆ ಇವಾಗ ಹೇಳಿರೆ ಮಂಜಕ್ಕಯ್ಯ, ಅಯ್ಯೋ ನಮ್ಮಮ್ಮಯ್ಯ ಅಲ್ಲಿರೋಕ್ಕೂ ಬಿಡಲ್ಲ ಇಲ್ಲಿರೋಕ್ಕೂ ಬಿಡಲ್ಲ ಅಂತ ಹೇಳಿ ನಿನ್ನ ಮೇಲೆ ಸಿಟ್ಟಾಗ್ತಾಳೆ. ಬಿಡು, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತಿ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲಿ. ಬಟ್ ನನ್ನ ಮಗ ಅಚ್ಚುಕಟ್ಟಾಗಿ ಓದಕ್ಕೆ ಹೋಗ್ತಾನೆ. ಅವ್ನಿಗೆ ಏನು ಬೇಕಾ ತಿಂಡಿ ಅಡುಗೆ ಮಾಡ್ಕೊಡ್ತೀನಿ. ನಾನು ಟೈಮಿಗೆ ಸರಿ ಒಂದಿಟ್ಟು ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ತಾನೆ. ಹೆಂಗೋ ನಮ್ಮ ಪಾಡಿಗೆ ನಾವು ಇರ್ತೀವಿ, ನಾನು ನನ್ನ ಮಗ ಅಷ್ಟೇ. ಏನಾನ ಮಾಡ್ಕೊಂಬ್ಲೇಳು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಸುಗುಣ ಇಲ್ಲಿ ಕಾಲಿಕ್ಕಲ್ಲ ಅಂತ ಹೇಳಿ ನನಗೆ ಬೈದು ಹೋಗ್ತಾ ಇದ್ದಾಳೆ. ಅವಳಿಗೆ ಗೊತ್ತಾವತ್ತು ಮುಂದೆ ಒಂದಲ್ಲ ಒಂದಿನ ಅವಳಾಗಿ ಅವಳು ಬರ್ಬೇಕಷ್ಟೇ. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಇನ್ಮೇಲೆ ನನ್ನ ಮಗುಗೆ ಓದಿ ಅವನೇನೋ ಒಂದು ಕೆಲ್ಸಕ್ಕೆ ಹೋಗಿ ನಮ್ಮ ಮಗನೇನು ನೋಡ್ಕೊಂತಾನೆ ಅಷ್ಟೇ. ಅವರು ಬುದ್ಧಿವಾದ ಹೇಳಿ ನೀನು ಚೆನ್ನಾಗಿ ಓದಬೇಕು ಅಂತ ಹೇಳವ್ರೆ. ಎಷ್ಟು ಸಹಾಯ ಮಾಡ್ಯವ್ರೆ ಅವರಿಬ್ರು, ನಿಜವಾಗ್ಲೂ ಇವತ್ತು ನೆನೆಸ್ಕೋಬೇಕು. ಇವತ್ತು ಬೆಳಗ್ಗೆ ನೆನ್ನೆ ಸಾಯಂಕಾಲ ಹೋಗಿದ್ವಿ ಎಲ್ಲ ರೇಷನ್ ಗಿಷನ್ ತಗೊಂಬರೋಣ ಅಂತ ಹೇಳಿ ಎಷ್ಟು ಎಕ್ಸಸೈಸ್ಗಳು ಪೆನ್ನು ಎಲ್ಲ ಕಟ್ಟು ಕಳಿಸಿರಿ ಬೇಡ ಬೇಡ ಅಂದಂಗೆಲ್ಲ. ಓದೋ ಹುಡುಗರಿಗಿಂತ ಸಹಾಯ ಮಾಡೋರು ಇರ್ತಾರೆ. ನನಗೆ ಓದ್ಸೋಕ್ಕಾಗಲ್ಲ, ಅಲ್ಲಿ ಬಿಡ್ಸೋಣ ನಾನು ಕೆಲಸ ಕಳ್ಸೋಣ ಅಂತಿದ್ದೆ. ನೋಡ್ರಿ ಹೆಂಗ ಪಾಪ ಇವ್ರಿಗಿಲ್ಲ. ಇನ್ನೊಬ್ರು ಯಾರನ್ನಾಗಿದ್ದು ಇವ್ರಂತರ ಇದ್ರ ಕೇಣಿಕೆ ತಪ್ಪತಿ ಮಾಡಾರೇ, ಅವ್ರಿಗೆ ಯಾಕೆ ನಾವು ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಇವತ್ತು ನಿಜವಾಗ್ಲೂ ನೆನೆಸ್ಕೋಬೇಕು. ನನಗೆ ಇವತ್ತು ನಾನೇ ಅನ್ಯಾಯ ಮಾಡಿದ್ದೀನಿ ಅವ್ರಿಗೆ. ಅಲ್ಲಿ ಇತ್ಕೊಂಡು ಅವರು ಅದು ಇದು ಹೇಳಿದ್ದೀನಿ ಪಾಪ. ಇವತ್ತು ನಾನೇ ಒಳ್ಳೆಯವಳಲ್ಲ ನಿಜವಾಗ್ಲೂ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.